ಇನ್ನು ರಾಜ್ಯದಲ್ಲಿ ಮುಡಾ ಹಗರಣ ವಿಚಾರ ಧಗಧಗಿಸುವ ಹೊತ್ತಲ್ಲಿ ದಾಖಲೆಗಳಿಗೆ ವೈಟ್ನರ್ ಹಾಕಿದ ವಿಚಾರವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಈ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಅದುವೇ ಮೂಲ ವಿಚಾರವಾಗ್ತಾ ಇದೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇದು ಮುಡಾ ಹಗರಣದ ಬಿಗ್ ಅಪ್ಡೇಟ್. ರಿಪಬ್ಲಿಕ್ನಲ್ಲಿ ಮುಡಾ ಅಸಲಿಯತ್ತು ಬಯಲು. ರಾಜ್ಯಾದ್ಯಂತ ಕೋಲಾಹಲ ಸೃಷ್ಟಿಸಿರೋ ಮುಡಾ ಸೈಟ್ ಹಗರಣ ಸಿಎಂ ಸಿದ್ದರಾಮಯ್ಯ ಅವರ ಬುಡವನ್ನೇ ಅಲ್ಲಾಡಿಸುತ್ತಿದೆ. ಈಗ ಈ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಹಿಂದೆ ಮುಡಾ ದಾಖಲೆಗಳಿಗೆ ವೈಟ್ನರ್ ಹಚ್ಚಿರೋ ಸುದ್ದಿಯನ್ನ ನಾವೇ ಬ್ರೇಕ್ ಮಾಡಿದ್ವಿ. ಇದಾದ ಬಳಿಕ ನಮ್ಮ ವರದಿ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತ್ತು. ಇಂದು ಅದೇ ರೀತಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಿದ್ದೇವೆ. ಬಹುಶಃ ಈ ಮಾರ್ಕರ್ ಇರೋ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಅಂತೂ ಇಂತೂ ವೈಟ್ನರ್ ದಾಖಲೆ ಹಚ್ಚಲಾಗಿದ್ದ ಮೂಲ ದಾಖಲೆ ಕೊನೆಗೂ ಸಿಕ್ಕಿದೆ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಈ ದಾಖಲೆ ನಾಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ನಲ್ಲೂ ವೈಟ್ನರ್ ದಾಖಲೆ ಇರಲಿಲ್ಲ. ಆದ್ರೆ ಈಗ ದಿಢೀರಾಗಿ ಅಸಲಿ ದಾಖಲೆ ಕಾಣಿಸಿಕೊಂಡಿದೆ. ಹೌದು, ಹೈಕೋರ್ಟ್ ರಿಟ್ ಅಪೀಲ್ನಲ್ಲಿ ದಾಖಲೆ ಕಾಣಿಸಿಕೊಂಡಿದೆ. ಈ ದಾಖಲೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ವೈಟ್ನರ್ ಹಾಕಿದ್ದರ ಮೇಲೆ ಅನುಮಾನ. ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ. ಹೌದು, ಈ ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ವೈಟ್ನರ್ ಹಾಕಿದ್ದರ ಮೇಲೆಯೇ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವೈಟ್ನರ್ ಹಾಕಿದ್ಯಾಕೆ ಎಂಬುದಕ್ಕೆ ಉತ್ತರವಿಲ್ಲ. ಸಿಎಂ ನೀಡಿರೋ ದಾಖಲೆಯಲ್ಲಿ ಉತ್ತರ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಹಲವಾರು ದಾಖಲೆಗಳು ಪ್ರಮುಖ ಸಾಕ್ಷಿ ಆಗುತ್ತೆ. ಅದೇ ರೀತಿ 2ನೇ ಪುಟದಲ್ಲಿ ಕೆಲವು ಪದಗಳು ವೈಟ್ನರ್ ಹಾಕಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಉಂಟಾಗಿತ್ತು. ಈ ಪತ್ರದ ಬಗ್ಗೆ 1ನೇ ಪುಟವನ್ನು ಮಾತ್ರ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಮತ್ತು ಈ ಮೊದಲು ಏನು ಅವರು ರಿಟ್ ಪಿಟಿಷನ್ ಹಾಕೊಂಡಿದ್ರು ಅದರಲ್ಲೂ ಕೂಡ 1ನೇ ಪುಟ ಹಾಕಿದ್ರು, 2ನೇ ಪುಟ ಹಾಕಿರೋದು. ಮುಡಾ ಹಗರಣ ಸಂಬಂಧ ಈ ದಾಖಲೆ ಸಿದ್ದರಾಮಯ್ಯ ಹಣೆ ಬರಹ ಬದಲಿಸುತ್ತಾ ಅಥವಾ ಇನ್ನಷ್ಟು ಸಂಕಷ್ಟಕ್ಕೆ ದೂಡುತ್ತಾ ಕಾದು ನೋಡಬೇಕಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಎಷ್ಟು ಪ್ರಯತ್ನ ಮಾಡಬೇಕು ಅದನ್ನು ಮಾಡಿದ್ರು. ಆದರೆ ಕೂಡ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದರು. ಜೊತೆಗೆ ಡಿ.ಕೆ. ಶಿವಕುಮಾರ್ ಅಂತ ಬಂದು ಒಂದು ಕ್ಲಾರಿಟಿಯನ್ನು ಕೊಟ್ಟರು. ನಾನು ಸಾಯುವ ತನಕ ಸಿದ್ದರಾಮಯ್ಯ ಅವರ ಜೊತೆಗೆ ಇರ್ತೇನೆ, ಯಾರು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ಮಾತು ಬರಲಿಕ್ಕೆ ಕಾರಣ ಅಂತ ಅಂದರೆ, ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಭಾಷಣವನ್ನು ಶುರು ಮಾಡಲಿಕ್ಕೆ ಒಂದು ಪದವನ್ನು ಶುರು ಮಾಡಿ ಮಾತನ್ನು ಆಡ್ತಾರೆ, ಕೂಡಲೇ ಸಿದ್ದರಾಮಯ್ಯ ಅವರ ಹೆಸರನ್ನು ಹೇಳ್ತಾರೆ. ಆಗ ಅವರ ಅಭಿಮಾನಿಗಳು ಈ ಸಮಾವೇಶ ತುಂಬ ಅವರ ಫೋಟೋಗಳನ್ನು ಹಿಡಿದು ಜೋರಾಗಿ ಕೂಗಲಿಕ್ಕೆ ಶುರು ಮಾಡ್ತಾರೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ದೃಶ್ಯಗಳನ್ನು ನೋಡಿದರೆ ಅದು ಕೂಡ ಅಡಂತಿ ದೂರದಲ್ಲೇ ಮದ್ಯದ ಅಂಗಡಿ ಕೂಡ ಇದ್ದಂದ್ರೆ ಸಾಕಷ್ಟು ಜನ ಅಲ್ಲಿಗೆ ಹೋಗಿದ್ರು. ಜೊತೆಗೆ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಪರಿಸ್ಥಿತಿಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಿಜ, ಮದ್ಯದ ಅಂಗಡಿ ದೂರ ಇರುತ್ತೆ. ಒಂದು ವೇಳೆ ಮದ್ಯದ ಅಂಗಡಿಯನ್ನು ಹತ್ತಿರ ಮಾಡ್ಲಿಕ್ಕೆ ಸಾಧ್ಯ ಇದ್ರೆ ಮದ್ಯದ ಅಂಗಡಿನ ಗ್ಯಾರಂಟಿ ಹತ್ತಿರ ಮಾಡ್ತಾರೆ. ಎನಿಹಾವ್, ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನನ್ನ ಪ್ರಕಾರ, ಓಕೆ, ಇದರ ಬಗ್ಗೆ ಒಂದು ಸ್ಟೋರಿ ನೋಡ್ಕೊಂಬಿಡೋಣ. ಇವತ್ತು ಏನಾಯಿತು, ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದ ಕಂಪ್ಲೀಟ್ ರಿಪೋರ್ಟ್ ಒಂದು ಕೊಟ್ಟುಬಿಡ್ತೀನಿ. ಅದರ ನಂತರ ಕೆಲವು ವಿಚಾರಗಳು. ಸಿದ್ದರಾಮಯ್ಯ 2.5 ವರ್ಷ PM, DKC 2.5 ವರ್ಷ CM ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ನಿನ್ನೆ ಅಷ್ಟೇ CM ಹಾಗೂ DCM ಈ ಚರ್ಚೆಗೆ ವಿರಾಮ ಕೊಟ್ಟಿದ್ದರು. ಆದರೆ ಈಗ ಗೃಹ ಸಚಿವರ ಹೇಳಿಕೆ ಅಧಿಕಾರ ಹಂಚಿಕೆ ಸಮರಕ್ಕೆ ತುಪ್ಪ ಸುರಿದಂತಾಗಿದೆ. ಏನು ಹೇಳಿದರು ಪರಮೇಶ್ವರ್, ಕೇಳಿಸ್ಕೊಳ್ಳಿ. ಓಕೆ, ಮಹಾರಾಷ್ಟ್ರದಿಂದ ನೇರವಾಗಿ ಹಾಸನಕ್ಕೆ ಹೋಗೋಣ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಎಣ್ಣೆ ದರ್ಬಾರ್ ಜೋರಾಗಿತ್ತು. ವೇದಿಕೆ ಪಕ್ಕದಲ್ಲಿ ಅಮಲ್ನಲ್ಲಿ ತೇಲಾಡಿದ ಜನ, ಗುಂಪಾಗಿ ಮದ್ಯ ಸೇವನೆ ಮಾಡಿದ ಜನ, ಕೈಯಲ್ಲಿ ಮದ್ಯದ ಬಾಟಲ್ ಹಿಡಿದು ಉರುಳಾಟ, ಅರಸೀಕೆರೆಯ ಎಣ್ಣೆ ಅಂಗಡಿಯಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ವೇದಿಕೆ ಪಕ್ಕದಲ್ಲಿ ಅಮಲ್ನಲ್ಲಿ ತೇಲಾಡಿದ ಜನ. ಹಾಸನದಲ್ಲಿ ಇಂದು ನಡೆದ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ. ಈ ಹಿಂದೆ ಅದನ್ನು ಜನಕಲ್ಯಾಣ ಸಮಾವೇಶಕ್ಕೆ ಆಗಮಿಸಿದ ಕೆಲ ಮಂದಿ, ಅದು ಸಾಧಾರಣವಾಗಿ ಇರುತ್ತೆ, ಆದರೆ ಆ ವೇದಿಕೆ ಪಕ್ಕದಲ್ಲೇ ಆಗುತ್ತೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಒಂದು ಅಗೌರವ ಥರ ಆಗುತ್ತೆ. ಯಾವ ಥರ ಇತ್ತು ನೀವು ನೋಡ್ಕೊಳ್ಳಿ. ಆಹಾ ಆಹಾ, ಫುಲ್ ಬಿಸ್ನೆಸ್, ಬಳ್ಳಾರಿ ಇಲಾಖೆ ಫುಲ್ ಬಿಸ್ನೆಸ್.
ಫುಲ್ ಜಾಲಿ ಜಾಲಿ. ಜನ ಕಾಂಗ್ರೆಸ್ನ ಜನಕಲ್ಯಾಣ ಸಮಾವೇಶ, ಮೊದಲು ಸ್ವಾಭಿಮಾನಿ ಸಮಾವೇಶ ಅಂತ ಹೇಳಲಾಗಿತ್ತು. ಸಿದ್ದರಾಮಯ್ಯನವರನ್ನು ಹೈಲೈಟ್ ಮಾಡಿಕೊಂಡು ಮಾಡಿದಂಥ ಕಾರ್ಯಕ್ರಮ. ಬಟ್ ಡಿ ಕೆ ಶಿವಕುಮಾರ್ ಅದನ್ನು ಭಾಳ ಅದ್ಭುತವಾಗಿ ಜಾಣ್ಮೆಯಿಂದ ಕಾಂಗ್ರೆಸ್ ಪಾರ್ಟಿಯ ಸಮಾವೇಶ ಥರ ಮಾಡ್ಕೊಂಡ್ಬಿಟ್ರು. ಓಕೆ, ಖುಷ್ವಂತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಮೊದಲಿಂದ ಕೂಡ ಸ್ವಲ್ಪ ಅಪ್ಡೇಟ್ ಕೊಡಿ ನನಗೂ ಕೂಡ, ಏಕೆಂದರೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಆಪ್ತರು ಸ್ವಲ್ಪ ದೂರ ಇರ್ತಾರೆ ಅಂತಿತ್ತು, ಯಾಕೆಂದರೆ ಬೇಸರದಿಂದ. ಬಟ್ ಅಂಥದ್ದೇನಾದರೂ ಆಯಿತಾ? ಡಿ ಕೆ ಶಿವಕುಮಾರ್ ಅವರು ಅದರ ಏನು ಎಲ್ಲವನ್ನು ಕೂಡ ಹೈಜಾಕ್ ಮಾಡಿದ್ರು ಅಂತ ಏನಾದರೂ ಬೇಸರ ಕಂಡು ಬಂತ? ಮತ್ತು ಡಿ ಕೆ ಶಿವಕುಮಾರ್ ಅವರ ಭಾಷಣ ಕೇಳಿದೆ, ಭಾಳ ಅದ್ಭುತವಾಗಿತ್ತು. ಯಾಕೆಂದರೆ ಮೈಸೂರಲ್ಲಿ ಹೇಳಿದ್ದೀನಿ, ಈಗ ಹೇಳ್ತಾ ಇದ್ದೀನಿ, ಸಾಯೋ ತನಕ ನಾನು ಅವ್ರ ಜೊತೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಕೊನೆಗಳಿಗೆ ಎಲ್ಲಿ ಆದಂಥ ಈ ಎಣ್ಣೆ ಪಾಲಿಟಿಕ್ಸು, ಪ್ಲೀಸ್ ಎಕ್ಸ್ಪ್ಲೇನ್. ಜೆ ಪಿ ಸರ್, ಹಾಸನದಲ್ಲಿ ಸಿದ್ದರಾಮಯ್ಯ ಏಕವ್ಯಕ್ತಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇದ್ದಂಥದ್ದು. ಇನ್ನೇನು ಕಾರ್ಯಕ್ರಮ 2-3 ದಿನ ಇದ್ದಂತೆ ಅದನ್ನು ನೀಟಾಗಿ, ಅಂದರೆ ಯಾವಾಗ ಗೊಂದಲಗಳು ಶುರು ಆಯಿತು, ಡಿ ಕೆ ಶಿ ಬಣದವರು ಕೆಲವರು ಅವರ ಹೆಸರು ಹೇಳದೆ ಲೆಟರನ್ನು ಬರೆದಿದ್ರು. ಇದಾದ ಕೂಡಲೇ ನೀಟಾಗಿ ಡಿ ಕೆ ಶಿ ಅವರು ಬಂದು ಇಡೀ ಕಾರ್ಯಕ್ರಮವನ್ನು ಹೈಜಾಕ್ ಮಾಡಿದಂತೆ ಇತ್ತು. ಯಾಕಂತ ಅಂದರೆ ಅವರು ಈ ಕಾರ್ಯಕ್ರಮವನ್ನು ನಾನೇ ಮಾಡಿಸ್ತಿದ್ದೇನೆ, ಈ ಕಾರ್ಯಕ್ರಮದ ಹೆಸರು ಜನಕಲ್ಯಾಣ ಸಮಾವೇಶ ಅಂತ ಇದ್ದಕ್ಕಿದ್ದಂಗೆ ಕಾರ್ಯಕ್ರಮದ ಅಷ್ಟೂ ದಿನ ಏನು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮ ಅಂತ ಇತ್ತು, ಅದನ್ನು ಒಂದು ರೀತಿ ಅವರೇ ಬಂದು ಹೆಸರನ್ನು ಬದಲಾಯಿಸಿ ಅನೌನ್ಸ್ಮೆಂಟ್ ಮಾಡಿದರು. ಜೊತೆಗೆ ಅಲ್ಲಿ ತನಕ ಹಾಸನಕ್ಕೆ ಬರ್ತಿದ್ದಂತಹ ಮಹದೇವಪ್ಪ ಅವರು ಆ ದಿನದಿಂದ ನಂತರ ಬರಲಿಕ್ಕೆ ಸ್ಟಾಪ್ ಮಾಡಿದರು. ಜೊತೆಗೆ ನಂತರದ ದಿನದಲ್ಲಿ ಇಡೀ ಕಾರ್ಯಕ್ರಮವನ್ನು ಹಾಸನದ ಉಸ್ತುವಾರಿ ಸಚಿವ ರಾಜಣ್ಣ ಮತ್ತು ಅವರ ಟೀಮ್ ಏನಿತ್ತು, ಹಾಸನದ ಸಂಸದ ಶ್ರೇಯಸ್ ಪಟೇಲ್, ಇವರೆಲ್ಲರೂ ಕೂಡ ಒಂದು ಕಾರ್ಯಕ್ರಮ ಅಂತಿಮ ಹಂತ ಬರುವ ತನಕ ಒಗ್ಗಟ್ಟಿನಾಗಿ ಮೂಡಿ ಬರಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಅದನ್ನು ಮಾಡಿದರು. ಆದರೆ ಕೂಡ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದರು. ಜೊತೆಗೆ ಡಿ ಕೆ ಶಿವಕುಮಾರ್ ಅಂತ ಬಂದು ಒಂದು ಕ್ಲಾರಿಟಿಯನ್ನು ಕೊಟ್ಟರು. ನಾನು ಸಾಯುವ ತನಕ ಸಿದ್ದರಾಮಯ್ಯ ಅವರ ಜೊತೆಗೆ ಇರ್ತೇನೆ, ಯಾರು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ಮಾತು ಬರಲಿಕ್ಕೆ ಕಾರಣ ಅಂತ ಅಂದರೆ, ಯಾವಾಗ ಡಿ ಕೆ ಶಿವಕುಮಾರ್ ಅವರು ಭಾಷಣವನ್ನು ಶುರು ಮಾಡಲಿಕ್ಕೆ ಒಂದು ಪದವನ್ನು ಶುರು ಮಾಡಿ ಮಾತನ್ನು ಆಡ್ತಾರೆ, ಕೂಡಲೇ ಸಿದ್ದರಾಮಯ್ಯ ಅವರ ಹೆಸರನ್ನು ಹೇಳ್ತಾರೆ, ಆಗ ಅವರ ಅಭಿಮಾನಿಗಳು ಈ ಸಮಾವೇಶ ತುಂಬ ಅವರ ಫೋಟೋಗಳನ್ನು ಹಿಡಿದು ಜೋರಾಗಿ ಕೂಗಲಿಕ್ಕೆ ಶುರು ಮಾಡ್ತಾರೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಣ್ಣೆ ಒಂದು ದೃಶ್ಯಗಳನ್ನು ನೋಡಿದರೆ ಅದು ಕೂಡ ಅಡಂತಿ ದೂರದಲ್ಲೇ ಮದ್ಯದ ಅಂಗಡಿ ಕೂಡ ಇದ್ದಂದ್ರೆ ಸಾಕಷ್ಟು ಜನ ಅಲ್ಲಿಗೆ ಹೋಗಿದ್ರು. ಜೊತೆಗೆ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಪರಿಸ್ಥಿತಿಯಲ್ಲಿ ಥ್ಯಾಂಕ್ ಯು ವೆರಿ ಮಚ್. ನಿಜ, ಮದ್ಯದ ಅಂಗಡಿ ದೂರ ಇರುತ್ತೆ. ಒಂದು ವೇಳೆ ಮದ್ಯದ ಅಂಗಡಿಯನ್ನು ಹತ್ತಿರ ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ ಮದ್ಯದ ಅಂಗಡಿನ ಗ್ಯಾರಂಟಿ ಹತ್ತಿರ ಮಾಡ್ತಾರೆ. ಎನಿಹಾವ್, ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನನ್ನ ಪ್ರಕಾರ, ಓಕೆ, ಇದರ ಬಗ್ಗೆ ಒಂದು ಸ್ಟೋರಿ ನೋಡ್ಕೊಂಬಿಡೋಣ. ಇವತ್ತು ಏನಾಯಿತು ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದ ಕಂಪ್ಲೀಟ್ ರಿಪೋರ್ಟ್ ಒಂದು ಕೊಟ್ಟುಬಿಡ್ತೀನಿ. ಅದರ ನಂತರ ಕೆಲವು ವಿಚಾರಗಳು. ಸಿದ್ದರಾಮಯ್ಯ 2.5 ವರ್ಷ CM, ಡಿ ಕೆ ಶಿ 2.5 ವರ್ಷ CM ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ನಿನ್ನೆ ಅಷ್ಟೇ CM ಹಾಗೂ DCM ಈ ಚರ್ಚೆಗೆ ವಿರಾಮ ಕೊಟ್ಟಿದ್ದರು. ಆದರೆ ಈಗ ಗೃಹ ಸಚಿವರ ಹೇಳಿಕೆ ಅಧಿಕಾರ ಹಂಚಿಕೆ ಸಮರಕ್ಕೆ ತುಪ್ಪ ಸುರಿದಂತಾಗಿದೆ. ಏನು ಹೇಳಿದರು ಪರಮೇಶ್ವರ್, ಕೇಳಿಸ್ಕೊಳ್ಳಿ.